ರಾಜ್ಯದ 2 ಕ್ಷೇತ್ರಗಳ ಪ್ರಚಾರದ ಅಬ್ಬರ ಜೋರಾಗಿತ್ತು. ಸಿಎಂ ಜೋಡಿ ಕ್ಷೇತ್ರಗಳಲ್ಲಿ ಸವಾರಿ ಮಾಡಿದ್ರು. ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಮತಬೇಟಿಯನ್ನ ಮಾಡಿದ್ರು. ಇನ್ನು ಬಿಜೆಪಿ ಪರವೂ ಅಷ್ಟೇ ಇಡೀ ರಾಜ್ಯ ನಾಯಕರ ಪಡೆಯೇ 2 ಕ್ಷೇತ್ರದಲ್ಲಿ ಬೀಡು ಬಿಟ್ಟಿದೆ. ಅವಳಿ ದಂಗಲ್ನ ಮತದಾನಕ್ಕೆ ಟೈಮ್ ವೇಗವಾಗಿ ಓಡ್ತಾ ಇದೆ. ಮತದಾನದ ಮಹಾ ಕದನಕ್ಕೆ 3 ದಿನ ಬಾಕಿ. ನಾಳೆ ಬಹಿರಂಗ ಪ್ರಚಾರ ಅಂತ್ಯ ಆಗಲಿದೆ. ಅದಕ್ಕೂ ಮುನ್ನ ಕೊನೆ ಕ್ಷಣಗಳ ಪ್ರಚಾರದ ಅಬ್ಬರ ಬಿರು ಬಿಸಿಲಿನ ಸೂರ್ಯನಿಗೂ ಟಾರ್ಚ್ ಹೊಡಿತಾ ಇದೆ. ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಅಂತಿಮ ಚದುರಂಗದ ಕಸರತ್ತು ನಡೆಸುತ್ತಿದ್ದಾರೆ. ದಾವಣಗೆರೆ ಬಾಗಲಕೋಟೆ ಕದನಕ್ಕೆ ಕೊನೆ ಘಟ್ಟದ ಪ್ರಚಾರ. ಕಾಂಗ್ರೆಸ್ಗೆ ಸಿಎಂ ಬಲ, ಯಡಿಯೂರಪ್ಪ ಆಶ್ರಯಿಸಿದ ಕಮಲ. ದಕ್ಷಿಣ ದರ್ಬಾರ್ ಬಾಗಲಕೋಟೆ ಬ್ಯಾಟಲ್ಗೆ ಟಿಕ್ ಟಿಕ್ ಸೌಂಡ್ ಕೇಳಿಸ್ತಾ ಇದ್ರೆ ಅಭ್ಯರ್ಥಿಗಳ ಎದೆಗೂಡು ಲಬ್ ಡಬ್ ಅಂತಿದೆ. ಇತ್ತ ಸಿಎಂ ಆದಿಯಾಗಿ ಇಡೀ ಸರ್ಕಾರವೇ ಫೈನಲ್ ಆಟಕ್ಕೆ ನಿಂತಿದೆ. ಸಿಎಂ ಸಿದ್ದರಾಮಯ್ಯ ಕೊನೆ ಹಂತದ ಪ್ರಚಾರಕ್ಕೆ ಅಣಿಯಾಗಿದ್ದಾರೆ. ದಾವಣಗೆರೆ ದಕ್ಷಿಣ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಪರ ಚೌಡೇಶ್ವರಿ ನಗರದಲ್ಲಿ ಮತ ಭೇಟಿ ನಡೆಸಿದ್ರು. ಈ ವೇಳೆ ಮಾತನಾಡಿದ ಸಿಎಂ, ನಮಗೆ ಕಾನ್ಫಿಡೆನ್ಸ್ ಇಂಪ್ರೂವ್ ಆಗಿದೆ ಎಂದ್ರು. ದಿಢೀರ್ ಎಚ್ಡಿಕೆ ಟಾರ್ಗೆಟ್ ಮಾಡಿದ ಸಿದ್ದು, ಕುಟುಂಬ ರಾಜಕಾರಣ ಎಂಬ ಟೀಕೆಗೆ ಜಬರ್ದಸ್ತ್ ಕೌಂಟರ್ ಕೊಟ್ರು. ದಕ್ಷಿಣದಲ್ಲಿ ಜಮೀರ್ ಪ್ರಚಾರಕ್ಕೆ ಚಕ್ಕರ್ ಹಾಕಿದ್ದಕ್ಕೆ ಬಾಗಲಕೋಟೆ ಉತ್ತರ ಕೊಟ್ಟ ಸಿಎಂ, ಕಾಂಗ್ರೆಸ್ ಗೆದ್ರೆ ಮುಸ್ಲಿಮರ ಸ್ವಾಭಿಮಾನದ ಸೋಲು ಎಂಬ ಛಲವಾದಿ ಮಾತಿಗೆ ತಿರುಗೇಟು ಕೊಟ್ರು. ಅವರು ಹೇಳ್ಬೇಕಾದ್ರೆ ಅವ್ರ ಕುಟುಂಬ ರಾಜಕಾರಣ ಮಾಡಬಾರ್ದಲ್ವಾ? ಅವರಪ್ಪ, ಅವ್ರ ಮಕ್ಕಳಿಬ್ರು, ಮೊಮ್ಮಕ್ಕಳು, ಅವ್ರ ಮೊಮ್ಮಗ ಸೊಸೆ, ಇಬ್ರು ಸೊಸೆದಿರು, ಆಮೇಲೆ ಇಬ್ರು ಎಷ್ಟು 4 ಜನ ಮೊಮ್ಮಕ್ಕಳು. ಬಾಗಲಕೋಟೆಯಲ್ಲೂ ಕೂಡ 42,000 ಮುಸ್ಲಿಂ ಓಟ್ಗಳಿದ್ದಾವೆ. ಕೇರಳದಲ್ಲಿದ್ರು ಅವರು 4ನೇ ತಾರೀಕು ಕೇರಳದಲ್ಲಿದ್ರು. ಸೊ ಹಾಗಾಗಿ ಹೆಚ್ಚು ಸಮಯ ಇರಲಿಲ್ಲ. ಶೆಲ್ವಾದಿ ನಾರಾಯಣ ಸ್ವಾಮಿ ಯಾವ ಪಾರ್ಟಿಲಿ ಇದ್ರು ಮೊದಲು? ಯಾವ ಪಾರ್ಟಿಲಿ ಇದ್ರು ರೀ? ಇಲ್ಲಿಂದ ಲಾಭ ಪಡ್ಕೊಂಡು ಅಲ್ಲಿಗೆ ಹೋಗಿ ಬಿಜೆಪಿಗೆ ಹೋಗಿ ಅಲ್ಲಿಯೂ ಲಾಭ ಪಡ್ಕೊಂಡು ಈಗ ಬಿಜೆಪಿ ಪರ ಮಾತಾಡ್ತಾರೆ. ಅವ್ರಿಗೆ ವಾಟ್ ಮಾರಲ್ ರೈಟ್ ಹಿ ಹ್ಯಾಸ್? ಅಂದಹಾಗೆ ಸಿಎಂ ಕಡೆಯಿಂದ ನೈತಿಕತೆ ಪ್ರಶ್ನೆ ಎದುರಿಸಿದ ಛಲವಾದಿ ನಾರಾಯಣಸ್ವಾಮಿ ದಾವಣಗೆರೆಯಲ್ಲಿ ಅದಕ್ಕೆ ಉತ್ತರ ಕೊಟ್ರು. ದಾವಣಗೆರೆಯಲ್ಲಿ ಹಿಂದೆಗೆ ಮತ ಹಾಕಬೇಡಿ ಅಂತಾರೆ, ಬಾಗಲಕೋಟೆಯಲ್ಲಿ ಹಾಕಿ ಅಂತಾರೆ. ಇದು ಯಾವ ನ್ಯಾಯ ಅಂತ ಮರು ಪ್ರಶ್ನೆ ಹಾಕಿದ್ರು. ಇದೇ ವೇಳೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಈ ಉಪಚುನಾವಣೆ ಸಿಎಂ ನಿದ್ದೆಗೆಡಿಸಿದೆ ಅಂತ ತಿವಿದ್ರು. ದಾವಣಗೆರೆಗೆ ಬಂದ ತಕ್ಷಣ ಅಹಿಂದ ಅಭ್ಯರ್ಥಿಗೆ ವೋಟ್ ಹಾಕಬೇಡಿ, ಅದೇ ಬಾಗಲಕೋಟೆಗೆ ಹೋದ್ರೆ ಅಹಿಂದಾಗ ವೋಟ್ ಹಾಕಿ ಅಂತಾರೆ. ಇದು ಎಂತ ನೀತಿಯಪ್ಪ ಈ ಮಾನ್ಯ ಮುಖ್ಯಮಂತ್ರಿಗಳದು? ಯಾವ ನೀತಿ ಇದು? ಯಾವ ಸಿದ್ಧಾಂತ ಇವ್ರದು? ಪಾಪ ಮುಖ್ಯಮಂತ್ರಿಗಳು ಹರಸಾಹಸವನ್ನ ತಾವು ನೋಡ್ತಾ ಇದ್ರೆ ಪಾಪ ಅವರು ಗಲಿಬಿಲಿಗೊಂಡಿದ್ದಾರೆ. ಮುಖ್ಯಮಂತ್ರಿಗಳು ಬಾಗಲಕೋಟೆನ ಉಳಿಸ್ಕೋಬೇಕು, ದಾವಣಗೆರೆ ದಕ್ಷಿಣ ಕ್ಷೇತ್ರನ ಉಳಿಸ್ಕೋಬೇಕು. ಈ ಗೊಂದಲದಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಅವರ ಸಚಿವ ಸಂಪುಟದ ಸದಸ್ಯರಿಗೆ ಕಾಡ್ತಾ ಇದೆ. ಇವತ್ತು ದಾವಣಗೆರೆ ದಕ್ಷಿಣಕ್ಕೆ ಚಕ್ಕರ್, ಬಾಗಲಕೋಟೆಗೆ ಜಮೀರ್ ಹಾಜರ್. ಬಿಜೆಪಿ ಪರವಾಗಿ ಯಡಿಯೂರಪ್ಪ, ಬೊಮ್ಮಾಯಿ ಅಬ್ಬರದ ಪ್ರಚಾರ. ಅಂದಹಾಗೆ ದಾವಣಗೆರೆಗೆ ಬಂದ ಪುಟ್ಟ ಹೋದ ಪುಟ್ಟನಂತಾದ ಸಚಿವ ಜಮೀರ್ ಪ್ರಚಾರಕ್ಕೆ ಚಕ್ಕರ್ ಹಾಕಿದ್ದಾರೆ. ಆದರೆ ಸಿಎಂ ನೇತೃತ್ವದ ಕಾಂಗ್ರೆಸ್ನ ಬೃಹತ್ ಸಮಾವೇಶದಲ್ಲಿ ರಾಜ್ಯ ರಾಷ್ಟ್ರ ಮಟ್ಟದ ಮುಸ್ಲಿಂ ನಾಯಕರ ದಂಡೇ ನೆರೆದಿತ್ತು. ಇನ್ನು ದಾವಣಗೆರೆ ಮುಗಿಸಿ ರಾತ್ರಿ ಬಾಗಲಕೋಟೆಗೆ ತೆರಳಿದ ಸಿಎಂ ಬದಾಮಿಯಲ್ಲಿ ವಾಸ್ತವ್ಯ ಹೂಡ್ತಿದ್ದಾರೆ. ಮೇಟಿ ಗೆಲುವು ಸಿದ್ದರಾಮಯ್ಯಗೆ ಸತ್ವ ಪರೀಕ್ಷೆಯಾಗಿದೆ.
ಜಮೀರ್ ಅಗತ್ಯತೆ ಅಲ್ಲಿದೆ ಅಂತ ಸಿಎಂ ಹೇಳಿಕೆ ಬೆನ್ನಲ್ಲೇ ಬಾಗಲಕೋಟೆಯಲ್ಲಿ ಪ್ರತ್ಯಕ್ಷರಾದ್ರು. ವಾಂಬೆ ಕಾಲೋನಿಯಲ್ಲಿ ರೋಡ್ ಶೋ ನಡೆಸಿದ ಜಮೀರ್ 30,000 ಮತಗಳ ಅಂತರದಿಂದ ಮೇಟಿ ಗೆಲ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು. ಇತ್ತ ಬಿಜೆಪಿ ಪರ ಇಬ್ಬರು ಮಾಜಿ ಸಿಎಂಗಳು ಅಖಾಡದಲ್ಲಿ ಅಬ್ಬರಿಸ್ತಾ ಇದ್ದಾರೆ. ಬಿಎಸ್ವೈ, ಬೊಮ್ಮಾಯಿ, ಕಾರಜೋಳ ಸೇರಿ ಹಲವು ನಾಯಕರು ಮತಯಾಚಿಸಿದ್ರು. ನಂಬಿಕೆ ದ್ರೋಹ, ವಿಶ್ವಾಸ ದ್ರೋಹಕ್ಕೆ ಮತ್ತೊಂದು ಸಿದ್ದರಾಮಯ್ಯನವರು. ಹೀಗಾಗಿ ಅವರ ಜನಾಂಗದ ಅಭ್ಯರ್ಥಿಯನ್ನು ನಿಲ್ಲಿಸಿ ಇಲ್ಲಿ 4 ಬಾರಿಯಲ್ಲಿ ಬಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಆ ಪ್ರಯತ್ನ ಯಶಸ್ಸು ಸಿಗೋದಿಲ್ಲ. 100ಕ್ಕೆ 100 ನಮ್ಮ ಅಭ್ಯರ್ಥಿ ಇಲ್ಲಿ ಜೊತೆಗೆ. ಒಟ್ಟಾರೆ ನಾಳೆ ಸಂಜೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳಲಿದ್ದು ಅಸಲಿ ಆಟ ಶುರುವಾಗಲಿದೆ. ಮತದಾರ ಯಾರಿಗೆ ಮಣೆ ಹಾಕ್ತಾನೆ ಅನ್ನೋದು ಗುರುವಾರ ರಹಸ್ಯ ಪೆಟ್ಟಿಗೆಯಲ್ಲಿ ಭದ್ರವಾಗಲಿದೆ. ದಾವಣಗೆರೆಯಿಂದ ಮಹದೇವ ಜೊತೆ ಕೃಷ್ಣ ಹಾದಿಮನಿ, ನ್ಯೂಸ್ ಫಸ್ಟ್ ಬಾಗಲಕೋಟೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.